ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಜಸ್ಟ್ ಇವಾಗ ತಾನೇ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಯಪ್ಪ ಫುಲ್ ಬಿಸಿ ಬಿಸಿ ಉಳ್ಕೊಬಿಟ್ಟಿತ್ತು, ಕಣ್ಣೆಲ್ಲ ಫುಲ್ ರೆಡ್ಗೆ ಆಗ್ಬಿಟ್ಟೈತೆ. ಯಪ್ಪ ಫುಲ್ಲು ಸ್ವೆಟ್ಟು. ಆ್ಯಂಡ್ ಇವತ್ತು ನಮ್ಮ ಸಿಹಿದು 5 ಮಂತ್ ಫೋಟೋಶೂಟು. ಸೊ ಇವತ್ತಿಗೆ 5 ಮಂತ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ 6ಗೆ ಬೀಳುತ್ತೆ. ಹಾಗಾಗಿ ನಾನು 5 ಮಂತದ್ದು ಸ್ಟಾರ್ ಟೀಮಲ್ಲಿ ಫೋಟೋಶೂಟ್ ಮಾಡ್ತಾ ಇದ್ದೀನಿ. ಸಿಹಿನ ನಾನು ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮಲಗಿಸಿದ್ದೀನಿ. ಫೋಟೋಶೂಟ್ಗೂ ಕೂಡ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ. ಅವಳು ಎದಳ್ತಿದ್ದಂಗೆ ಆ್ಯಂಡ್ ಇಲ್ಲಿ ನೀರು ಬರ್ತಾ ಇದೆ. ಸೊ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ನಾನು ಹೇಳ್ತಾ ಇದ್ನಲ್ಲ ಓದ್ ಬ್ಲಾಗಲ್ಲಿ ನಮ್ಮ ಅಮ್ಮಂಗೆ ಹುಷಾರಿರಲಿಲ್ಲ ಅಂತ ಹೇಳಿ. ಸೊ ನಾವೆಲ್ಲ ತೋರಿಸ್ಕೊಂಡು ಬಂದಿದ್ವಿ, ಬಟ್ ಇವಾಗ ಅವ್ರಿಗೆ ಕಮ್ಮಿ ಆಗಿಲ್ಲ ಇನ್ನೂ ಕೂಡ. ಹಾಗಾಗಿ ನಮ್ಮ ಅಕ್ಕ ಬೆಂಗಳೂರಲ್ಲಿ ತೋರಿಸ್ತೀನಿ ಬಮ್ಮ ಅಂತ ಹೇಳ್ತಾ ಇದ್ದಾಳೆ. ಸೊ ನಾನು ಮೈಸೂರಲ್ಲಿ ತೋರಿಸೋಣ ಅಂತ ಅನ್ಕೋತಾ ಇದ್ದೀನಿ. ಸೊ ನೋಡೋಣ, ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ನೋಡೋಣ ಏನು ಡಿಸೈಡ್ ಮಾಡ್ತಾರೆ ಅಂತ ನೋಡಿ. ಅವ್ರೇನಾದರೂ ಇಲ್ಲ ಬೆಂಗಳೂರಲ್ಲೇ ತೋರಿಸೋಣ ಅಂತಂತ ಡಿಸೈಡ್ ಆದರೆ ಸೊ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅದನ್ನು ಕೂಡ ಕ್ಲಿಪ್ಪಿಂಗ್ ತೊಗೋತೀವಿ. ಅಂದರೆ ಹೆಂಗಿದ್ರು ನಾನು ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಅಲ್ವಾ. ಸೊ ಸಿಹಿಗೂ ಕೂಡ ರೆಡಿ ಮಾಡಿಸಿದ್ದೀನಿ. ಬೈ ಚಾನ್ಸ್ ಹೋಗೋಣ ಅಂತಂದರೆ ಹೆಂಗಿದ್ರು ರೆಡಿ ಆಗಿರ್ತೀವಿ, ಹಂಗೆ ಹೊರಡ್ತೀವಿ. ಇಲ್ಲ ಅಂತಂದರೆ ಇಲ್ಲ. ಸೊ ಇನ್ನೂ ಡಿಸ್ಕಷನ್ ನಡೀತಿದೆ, ನಮ್ಮಮ್ಮ ಇನ್ನೂ ಒಪ್ಕೊಂಡಿಲ್ಲ. ಸೊ ಅವ್ರು ಒಪ್ಕೋತಿದ್ದಂಗೆ ಇಲ್ಲೆಲ್ಲ ಸ್ವಲ್ಪ ಸಂಘಕ್ಕೆ ಅಮೌಂಟ್ ಕೊಡಬೇಕು. ಸೊ ಅಮೌಂಟ್ ಕೊಟ್ಟು ಕರ್ಕೊಂಡು ಹೋಗೋದೇನೆ. ಸೊ ನಮ್ಮಮ್ಮ ಬಂದು ಗೊತ್ತಿಲ್ಲ ಏನಂತ ಕೇಳ್ಕೊಂಡ್ರು ಅಂತ ಹೇಳಿ. ಸೊ ಇವಾಗ ಬನ್ನಿ, ಸಿಹಿದ್ದು ಫೋಟೋಶೂಟ್ಗೆಲ್ಲ ರೆಡಿ ಮಾಡಿದ್ದೀನಲ್ಲ, ತೋರಿಸ್ತೀನಿ. ಇತ್ತೀಚೆಗೆ ನನಗೆ ಫೋಟೋಶೂಟ್ ಮಾಡೋದೇ ಒಂಥರ ಅಯ್ಯೋ ಯಾಕಪ್ಪ ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಯಾಕಂತಂದರೆ ಅವಳು ಎತ್ತಿ ಮಲಗಿಸಿದಾಗ ಒಂದು ಫೋಟೋ ತೆಗ್ದಂಗೆ ಅದ್ರ ಮೇಲೆ ನಾವು ತೆಗಿಯೋದಕ್ಕೆ ಆಗೋದಿಲ್ಲ. ಯಾಕಂದರೆ ಫುಲ್ಲ ಎಲ್ಲ ಅಂಡಾಕ್ಬಿಡ್ತಾಳೆ ಹಂಗೆ. ಈ ಸಲ ಥೀಮ್ ಸೀರಿಯಸ್ಸಾಗಿ ಚೆನ್ನಾಗಿ ಬಂದಿದೆ. ಸ್ಟಾರ್ ಎಲ್ಲ ಕಟ್ ಮಾಡಿದ್ದೀನಿ, ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಒಟ್ಟಿಗೆ ಆ್ಯಡ್ ಮಾಡ್ತೀನಿ. ಸೊ ಬನ್ನಿ ಇವಾಗ ತೋರಿಸ್ತೀನಿ ನಾನು ಫೋಟೋಶೂಟ್ ಹೆಂಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿ. ನಾನು ಸ್ಟಾರ್ನ ಬಂದು ಈ ರೀತಿ ಕಟ್ ಮಾಡಿ ನಾನು 5 ಅಂತ ಆಲ್ರೆಡಿ ಬರೆದುಬಿಟ್ಟಿದ್ದೀನಿ. ಯಾಕಂತಂದರೆ ಎಷ್ಟು ಬೇಕು ಅಂತ ಹೇಳಿ ಫೋಟೋಶೂಟ್ ಮಾಡಬೇಕಾದ್ರೆ ನಾವು ಕಮ್ಮಿ ಆಯಿತು ಅಂದಾಗ ನಾವು ಕಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಮತ್ತು ಫೋಟೋಗೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ 2 ಸ್ಟಾರ್ನ ಮಡಿಗೆ 5 ಅಂತ ಬರೆದಿದ್ದೀನಿ. ಆಮೇಲೆ ದೊಡ್ಡ ಸ್ಟಾರ್ ಒಂದು, ಮತ್ತು ಪುಟಾಣಿ ಸ್ಟಾರು, ಮತ್ತು ಮೀಡಿಯಮ್ ಥರ ಸ್ಟಾರ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ದೊಡ್ಡ ಸ್ಟಾರ್ ಬಂದು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಸ್ವಲ್ಪ ಇರಲಿ ಜಾಸ್ತಿ, ಫೋಟೋಶೂಟ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಆ್ಯಂಡ್ ಸ್ಮಾಲ್ ಸ್ಟಾರ್ ಬಂದು ಕಡಿಮೆ ಕಟ್ ಮಾಡ್ಕೊಂಡಿದ್ದೀನಿ. ಅದೇನು ಸುಮ್ಮನೆ ಮಧ್ಯ ದೊಡ್ಡ ಸ್ಟಾರ್ ಪಕ್ಕದಲ್ಲಿ ಇಡೋಕ್ಕಷ್ಟೇನೆ. ಹಾಗಾಗಿ ಅದನ್ನು ಕಮ್ಮಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಬಂದಿದೆ ಸ್ಟಾರೆಲ್ಲ ಕಟ್ ಮಾಡಿರೋದು. ನನಗೆ ಪರ್ಸ್ನಲಿ ಇಷ್ಟ ಆಯ್ತಿತ್ತು ಇದು. 5 ಅಂತ ಬರ್ದಾಗ್ಲೇ ಒಂಥರ ಎದ್ದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದೇ ಅಂದ್ಕೊಂಡೆ ಇಲ್ಲೇ ಚೆನ್ನಾಗಿ ಕಾಣಿಸ್ತಿದೆ, ಇನ್ನು ಬ್ಲ್ಯಾಕ್ ವೇಲ್ ಮೇಲೆ ಬರ್ದಾಗ ಇನ್ನೆಂಗಿಷ್ಟು ಚೆನ್ನಾಗಿ ಕಾಣಿಸ್ಬೋದು ಅಂತ ಹೇಳಿ. ಸಿಹಿದು 5th ಮಂತದ್ದು ಫೋಟೋಶೂಟ್ ಮಾಡೋಣ ಅಂತೇಳಿ ಈ ರೀತಿ ರೆಡಿ ಮಾಡಿದೆ ನಾನು. ತುಂಬ ಚೆನ್ನಾಗೇ ಬಂದಿತ್ತು. ಬಟ್ ಸಿಹಿ ಏನು ಮಾಡಿದ್ಲು ಅಂತಂದರೆ ಫೋಟೋ ತೆಗೆಸ್ಕೊಳ್ಳೇ ಇಲ್ಲ. ಯಾಕಂದರೆ ಅವಾಗ ತಾನೇ ಎದ್ದಿದ್ಲಲ್ಲ, ನಮಗೂ ಟೈಮ್ ಇರಲಿಲ್ಲ. ಮಲಗಿಸ್ದೆ, ಒಂದು ಫೋಟೋ ಅಷ್ಟೇ ತೆಗೆದಿದ್ದು, ಚೆನ್ನಾಗಿ ಬರಲಿಲ್ಲ ಅದು. ಇಲ್ಲ ಅಂದರೆ ಫುಲ್ಲು ಬರಲಿಲ್ಲ. ಇವಳು ನೋಡಿದ್ರೆ ಎಲ್ಲ ಹಿಂಗೆ ದಬಾಕೊಂಡು ಎಲ್ಲ ಅಂಡ್ಬಿಟ್ಟು ಏನು ಇದ್ರಾಗ ಮಲಗಿದ್ದಾಳೆ ನೋಡಿ ಇವಳು, ನನಗೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿ ಮಾತ್ರ ಎಲ್ಲ ಅಂಡಾಕ್ಬಿಟ್ಲು ಗೈಸ್ ಇವಳು. ಎಸ್ ರೆಡಿ ಆಗಿದೆ. ಸೊ ಇವಾಗ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಟ್ರೈನಿಗೆ ಏನು ಹೋಗ್ತಾ ಇಲ್ಲ, ಬಸ್ಸಿಗೆ ಹೋಗ್ತಾ ಇರೋದು. ಬಿಕಾಸ್ ಲೇಟ್ ಆಯ್ತಲ್ಲ ಹಾಗಾಗಿ. ಸೊ ನಾವಿವಾಗ ಬಸ್ಸಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ಟೈಮ್ 1 ಗಂಟೆ ಆಗೋಗೈತೆ. ಅಂದರೆ ಒಂದು 6 ಗಂಟೆ 7 ಗಂಟೆ ಅನ್ನೋಷ್ಟೊತ್ತಿಗೆ ಮನೆಗೆ ಹೋಗ್ತೀವಿ ನಾವು. ಸರಿ ಹೋಗುತ್ತೆ. ಯಾರೋ ಕೇಳ್ತಾ ಇದ್ರಿ ನಿಮ್ದು ಹೇರ್ ಸೀಕ್ರೆಟ್ ಹೇಳಿ ಅಂತ ಹೇಳಿ. ನಂದು ಹೇರ್ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಲೆಂತಿ ಆಗಿದೆ ಅಷ್ಟೇ. ನೋಡ್ತಾ ಇರ್ಬೋದು ನೀವೇ, ಲೆಂತಿ ಇದೆ ಅನ್ನೋದನ್ನು ಬಿಟ್ಟರೆ ಇವಾಗ ಎಷ್ಟೋ ಸಾಫ್ಟಿ ಆಗಿದೆ. ಮುಂಚೆ ಎಲ್ಲ ನಂದು ಇದೇ ಥರ ಹೇರು ಆ್ಯಂಡ್ ತಿಕ್ಕಾಗಿತ್ತಲ್ಲ, ಅವಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಫುಲ್ಲು ಹೇರ್ ಫಾಲ್ ಆಗಿಬಿಟ್ಟಿದೆ ಅಲ್ಲ, ಹಾಗಾಗಿ ಒಂಥರ ಕಾಣಿಸುತ್ತೆ. ಬರೀ ನೋಡಿ ಉದ್ದ ಇದೆ ಅಷ್ಟೇ. ಸೊ ಏನು ಹಚ್ತೀರಾ ಅಂತ ಹೇಳಿ ಕೇಳ್ತಾ ಇದ್ರಿ. ಸೊ ಅದನ್ನು ಕೂಡ ಒಂದು ವ್ಲಾಗ್ ಮಾಡ್ತೀನಿ ನಾನು. ನನ್ನ ಮಗಳು ಎತ್ಕೊಬಂದು ತೋರಿಸ್ತೀನಿ ರೀ ಅವಳನ್ನ. ಇಲ್ಲ ಅಲ್ಲೇ ಹೋಗಿ ತೋರಿಸ್ತೀನಿ ಗೈಸ್. ನನ್ನ ಮಗಳು ಇವತ್ತು ಹಾಫ್ ಸ್ಕರ್ಟ್ ಹಾಕ್ಬಿಟ್ಟು ಹೊಸ ಜರ್ಕಿನ್ ಹಾಕ್ಬಿಟ್ಟಿದ್ದೀನಿ ನೋಡಿ. ಹಾಡು ಹೇಳ್ತಾವಳೆ. ಇವತ್ತು ಡಿಫ್ರೆಂಟಾಗಿ ಕಾಣಿಸ್ತಾಳೆ. ಯಾಕಂದರೆ ಟೋಪಿದು ಸ್ವಲ್ಪ ಡಿಫ್ರೆಂಟ್ ಆಗೈತಲ್ಲ, ಅದಕ್ಕೆ ಅವಳು ಡಿಫ್ರೆಂಟಾಗಿ ಕಾಣಿಸ್ತಾವಳೆ ನೋಡಿ. ಕಾಲು ಎತ್ಕೊಂಡು ಹೆಂಗೆ ಆಡ್ತಾವಳೆ. ಶೂಸ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಮಕ್ಳಿಗೆ ಚೆಂದ ಒಂಥರ ರೆಡಿ ಮಾಡೋದಕ್ಕೆ. ಸೊ ಒಳಗಡೆ ಒಂದು ವೈಟ್ ಟೀ ಶರ್ಟ್ ಹಾಕ್ಬಿಟ್ಟು ಸೊ ಹೊಸ ಜರ್ಕಿನ್ ಹಾಕಿದ್ದೀನಿ. ಅಯ್ಯೋ 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 ಏನು ಹೇಳ್ತಿದ್ಯಪ್ಪ? ಅಯ್ಯೋ ಕಿತ್ತಾಕ್ಬಾರ್ದು, ಟೈಟಾಗೈತೆ. ಹಂಗಾಗಿ ಟೋಪಿ ಇನ್ನೂ ಐತೆ ಅವಳು ಕತ್ತಲೆಯಲ್ಲಿ. ಇಲ್ಲಾಂದರೆ ಇಷ್ಟೊತ್ತಿಗೆ ಕಿತ್ತಿ ಹಾಕ್ಬಿಟ್ಟಿರೋಳು ನನ್ನ ಮಗಳಂತೂ. ನನ್ನ ಶ್ಯಾಡೋನ ಬೀಳ್ತೈತೆ ಅವಳಿಗೆ. ಹಾಂ ಶೋ ನಿದ್ದೆ ಬಂತು ಅಮ್ಮ, ನಿದ್ದೆ ಬಂತಮ್ಮ.
ಸಿಹಿನ ಫುಲ್ ಪ್ಯಾಕ್ ಮಾಡಿಕೊಂಡು ನಾವು ಬಸ್ ಸ್ಟಾಪ್ ಹತ್ರ ಬಂದ್ವಿ. ಬಸ್ಸು ಅಷ್ಟೇನು ರಶ್ ಇರಲಿಲ್ಲ, ನಮ್ಮ ಪುಣ್ಯ ನಾವು ಹತ್ತಿದ್ವಿ, ನಮ್ಗೆ ಸೀಟು ಕೂಡ ಸಿಕ್ತು. ಅದು ನಾನ್ ಸ್ಟಾಪೇನೆ ಮೈಸೂರುವರೆಗೂ. ಆಮೇಲೆ ಅಲ್ಲಿ ನಾವು ರೆಗ್ಯುಲರಾಗಿ ಹೋಗ್ತೀವಿ ಒಂದು ಶಾಪು, ಅಲ್ಲಿಗೆ ಹೋಗ್ಬಿಟ್ಟು ಜ್ಯೂಸ್ ಕುಡ್ಕೊಂಡು ನಮ್ಮ ಮಮ್ಮಿಗೊಂದು ಮೋಸಂಬಿ ಜ್ಯೂಸ್ ಕೊಡಿಸ್ದೆ. ಮತ್ತು ನಮ್ಮ ಖುಷಿ ಯಶಿಕಂಗೆ ಚಾಕ್ಲೇಟ್ ಬೇಕು. ಅದು ಯಾವಾಗಲೂ ನಾನು ತೊಗೋತೀನಿ. ನನ್ನ ಬ್ಲಾಗು ರೆಗ್ಯುಲರಾಗಿ ಯಾರು ನೋಡ್ತೀರಾ ಅವ್ರಿಗೆ ಗೊತ್ತಿರುತ್ತೆ, ನಾನು ಯಾವಾಗಲೇ ಹೋದ್ರೂ ಅದನ್ನು ನಾನು ಮಿಸ್ ಮಾಡ್ದಂಗೆ ತೊಗೊಂಡೋಗಿ ಕೊಡ್ತೀನಿ. ಅದೇನೋ ಗೊತ್ತಿಲ್ಲ, ನಾನು ಎಲ್ಲೇ ಹೋಗ್ಬೇಕಂದ್ರೂ ಅದು ನಂಗೆ ಸಿಗುತ್ತೆ. ನಾನು ನಮ್ಮ ಅಕ್ಕ ಮನೆಗೆ ಹೋಗ್ಬೇಕಾದ್ರೆ ಹಾಗಾಗಿ ನಾನು ಮಿಸ್ ಮಾಡ್ದಂಗೆ ತೊಗೊಂಡೋಗ್ತೀನಿ. ನಮ್ಮ ಸಿಹಿ ನಮ್ಮ ಅಮ್ಮನ ಜ್ಯೂಸ್ ಕುಡಿಯೋದಕ್ಕೆ ಬಿಡ್ತಾಯಿಲ್ಲ, ಫುಲ್ ಒಂಥರ ಎಳೆಯೋದಕ್ಕೆ ಥರ ಹೋಗ್ತಾಯಿದ್ಲು. ಆಮೇಲೆ ನಮ್ಮ ಮಮ್ಮಿ ಕರ್ಕೋ ಜ್ಯೂಸ್ ಕುಡ್ಕೋತೀನಿ ಅಂತ ಹೇಳಿದರು. ಸೊ ನಾನು ಎತ್ಕೊಂಡೆ ಅವ್ರು ಜ್ಯೂಸ್ ಕುಡೀಲಿ ಅಂತ ಹೇಳಿ. ಆಮೇಲೆ ನಾನು ಎಲ್ಲದೂ ಎರಡೆರಡು ತೊಗೊಂಡೆ. ಖುಷಿ ಯಶಿಕಂಗೆ ಸೇಮ್ ಹಾಗೆ ಅಲ್ವಾ ತೊಗೊಳೋದು, ಒಂದು ತೊಗೊಳೋದಕ್ಕಾಗೋದಿಲ್ಲ ಅಂತ ಹೇಳಿ. ಆ್ಯಂಡ್ ಆಮೇಲೆ ಮಸಾಲೆ ತೊಗೊಂಡೆ ನಾನು ನಮ್ಮ ಅಮ್ಮಂಗೆ ಅಂತ. ನಾನು ಈ ಅಂಗಡೀಲಿ ಯಾವತ್ತೂ ಮಸಾಲೆನೇ ಟೇಸ್ಟ್ ಮಾಡಿರಲಿಲ್ಲ, ಬಟ್ ಅಷ್ಟೇನು ಚೆನ್ನಾಗಿರಲಿಲ್ಲ ಅನ್ನಿಸ್ತು ನನಗೆ. ಆ್ಯಂಡ್ ಇನ್ನೊಂದು, ಸಿಹಿನ ಬಸ್ಸಲ್ಲಿ ಯಾರೋ ಅಜ್ಜಿದಿರು ಮಾತಾಡ್ಸ್ಕೊಂಡು ಎತ್ಕೊಂಡ್ರು. ಒನ್ ಬೈ ಒನ್ ಎತ್ಕೋತಾನೆ ಇದ್ದರು. ನಾನು ಅವ್ರಿಗೆ ಗೊತ್ತಿಲ್ದಂಗೆ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ಅವರು ಎಷ್ಟು ತಿಂಗಳು ಅಂತ ಹೇಳಿದರು, 5 ಮಂತ್ ಅಂತ ಹೇಳಿದ್ದಕ್ಕೆ ಅವರು ಈಗಿನ ಮಕ್ಕಳುಗಳು ಒಳಗಿರೋದೇ ಇಲ್ಲ, ಎಲ್ಲ ಔಟ್ಸೈಡ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಒಂದು ರೀತಿಲಿ ಅದೇ ಬೆಸ್ಟು ಈಗಿನ ವಾತಾವರಣಕ್ಕೆ ಅಂತ ಹೇಳಿ ಹೇಳ್ತಾಯಿದ್ರು. ಆಮೇಲೆ ನಾವು ಕೆಂಗೇರಿಗೆ ರೀಚ್ ಆದ್ವಿ. ನಮ್ಮ ಮಮ್ಮಿ ನಾನು ಕುತ್ಕೋತೀನಿ, ಆಟೋ ಬುಕ್ ಮಾಡು ಅಂತ ಹೇಳಿದರು. ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ ನಾವು. ಆಲ್ಮೋಸ್ಟ್ ನೈಟೇ ಆಯಿತು, ಬಟ್ ಆಟೋ ಬುಕ್ ಮಾಡಿದ್ರಿಂದ ಸರಿ ಹೋಯ್ತು ನಮಗೆ. ಅಯ್ಯಪ್ಪ ಜುಟ್ಟೆಳಿದವನಾಗಲೇ ಗೈಸ್ ನೋಡಿ, ನಮ್ಮ ಪಾಪು ಅಲ್ಲೇ ಜುಟ್ಟೆಳಿತಿದೆ. ಅಪ್ಪ ಎಲ್ಲ ಎಲ್ಲ ತರ್ದು ಹಾಕ್ಬಿಟ್ಟತಾಗೆ ಬಿಡ್ಲಾ. ಅಯ್ಯಪ್ಪ ಖುಷಿ ಖುಷಿ, ನೀನು ಜುಟ್ಟು ಹೇಳೋದು ಖುಷಿನಾ ನಿನಗೆ? ನೀವು ಹಾಕೋದು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಅಕ್ಕ ಅಡುಗೆ ಮಾಡಿದ್ಲು, ಆದರೆ ನಾವು ಫಸ್ಟು ಕಾಫಿ ಕೊಡು ಅಂತ ಹೇಳಿದ್ವಿ. ಸೊ ಹಾಗಾಗಿ ಕಾಫಿ ಮಾಡ್ತಾ ಇದ್ದಾಳೆ. ಆ್ಯಂಡ್ ನಾವು ಬರೋದು ಖುಷಿ ಯಶಿಕಂಗೆ ಗೊತ್ತಿಲ್ಲ. ಸೊ ಅವ್ರಿಗೆ ಸರ್ಪ್ರೈಸ್ ಹೇಳಬೇಕಂತಂದರೆ ಹೇಳ್ದಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ವಿ. ಸೊ ನೋಡೋದ ಬನ್ನಿ, ಅವ್ರು ಇವಾಗ ಟ್ಯೂಷನಿಂದ ಬರ್ತಾರೆ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ ನಾನು. ಟ್ಯೂಷನ್ ಮಕ್ಕಳು ಇವಾಗ ತಾನೇ ಬಿಟ್ಟರು. ನಮ್ಮ ಖುಷಿ ಯಶಿಕ ಟ್ಯೂಷನ್ಗೆ ಹೋಗೋದು ನಮ್ಮ ಅಕ್ಕ ಅವ್ರ ಮನೆ ಬಾಡಿಗೆಗಿದ್ದಾರೆ, ಅವ್ರ ಹತ್ರನೇ ಹೋಗೋದು ಟ್ಯೂಷನ್ಗೆ. ದೂರ ಏನಿಲ್ಲ, ಹತ್ರನೇ. ಹೆಂಗ್ ಗೊತ್ತೈತಿ ಸ್ಲಿಪ್ಪರ್ ಏನು ಗೊತ್ತಾಗೋಯ್ತಾ? ಅಯ್ಯೋ ಇದು ಹೆಂಗ್ ಹೋಯ್ತೈತೆ ಪುಟೆ ನಗಾಡ್ಕೊಂಡ. ಸ್ಲಿಪ್ಪರ್ ಹೊಸ್ಬೇಕಿತ್ತು. ಹೆಂಗಿತ್ತು ಸರ್ಪ್ರೈಸ್? ಹೆಂಗಿತ್ತು ಸರ್ಪ್ರೈಸ್? ಹ್ಞೂ ಇದೇ ಸರ್ಪ್ರೈಸರು. ಕಿತ್ತೆ ಹಾಕ್ಬಿಟ್ಟಿದ್ದ ಮುದ್ದು ನನ್ನ ಜುಟ್ಟು. ನಿಮ್ಮನ್ನ ನನ್ನ ಜುಟ್ಟು ಹಿಂಗೆ ನಾ ಜುಟ್ಟೆ ಬಂದ್ಬಿಡ್ತು ಅವ್ನ ಕೈಗೆ. ನನ್ನ ಜಾಗ ಅಲ್ಲ, ನೀನೇನಕ್ಕೆ ಬಂದೆ ಇಲ್ಲಿಗೆ? ಹೋಗತ್ತಾಗೆ ಟ್ರೈನಲ್ಲಿ ಕೂರ್ಸ್ಕೊಂಡು ಕರ್ಕೊಯ್ತೀನಮ್ಮ. ಏ ಸಿಹಿ, ಟ್ರೈನಲ್ಲಿ ಕೂರ್ಸ್ಕೊಂಡು ನನ್ನ ಅಂಬಾರಿ ಮಾಡ್ಕೊಂಡೈತ್ಯಾ? ಹ್ಞೂ ಆಯಿತು, ಕರ್ಕೋಗುವಂತೆ. ನೀನು ಬಂದಿದ್ದು ಬಟ್ ನನಗೆ ತುಂಬ ಖುಷಿ ಆಯ್ತು. ತುಂಬ 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 ಖುಷಿ ಆಯ್ತು. ತುಂಬ 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 ಖುಷಿ ಆಯ್ತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.